ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆ ಹಾಕಿ ಬಂದೈತಿ. ಶ್ರಾವಣಿ ಎದ್ದಾಳ, ಹೋಮ್ವರ್ಕ್ ಇತ್ತು, ಇವಾಗ ಬರೆಯಕ್ಕೆ ಕುಂತಾವಡಿ. ಶ್ರಾವಣಿ ಇವಾಗ ಎದ್ದಾವಡಿ. ಶ್ರಾವಣಿ ಕೂಡ ಟೈಮನ್ನು 6:05 ಕಮ್ಮಿ ಐತೆ. ಬೆಳಕಾಗೈತೆ ನೋಡಿ. ನಾನು ಎದ್ದೀನಿ, ಲಾಗ್ ತಿಳ್ಮಿನ್ನ ಶ್ರಾವಣಕ್ಕೆ ಬಂದು ಮಲ್ಕೊಂಡನ. ಬರ್ರಿ, ರಾತ್ರಿ ಎಲ್ಲ ರೊಟ್ಟಿ ಮಾಡಲ್ಲ ಇಟ್ಟು ಕೇರಿ ಇಟ್ಕೊಂಡ್ಬಿಟ್ಟಿವಿ. ಸದ್ದ ಇಷ್ಟು ಬಾಣಲೆ ಸೆಟ್ ಮಾಡಬೇಕು ನೋಡಿ. ಎಲ್ಲ ರೊಟ್ಟಿ ಒಂದು ಮಾಡಿ ರಾತ್ರಿ ನೋಡಿ. ಬರ್ರಿ, ಬೀರಪ್ಪ ಮತ್ತೆ ದರ್ಶನ ತೊಗೊಂಡು 5:15 ತಳಕ್ಕೆ ಬಂದೀನಿ. ಅರ್ಧ ತಾಸು ಹಿಂಗೆ ಕುಂತು ವೇಸ್ಟ್ ಆಯ್ತು. ಟೈಮ್ ಹಿಂಗಾಗಿ ವೇಸ್ಟ್ ಆಗುತ್ತೆ. ಬಡ ಬಡ ಮಾಡ್ಕೊಂಡ್ರೆ ಕೆಲಸ ಆಯ್ತವು. ಇವತ್ತೇನು ಶ್ರಾವಣಿದೆ ಗುಳ್ಳಿದು ಸ್ವಲ್ಪ ಕಮ್ಮಿ ಆಗೈತೆ ರೀ. ಇನ್ನೊಂದು ಚೂರು ಐತೆ ನೋಡಿ, ಕಮ್ಮಿ ಆಗುತ್ತೆ ರೀ. ಮತ್ತೆ ಪುಣ್ಯನಂತ ಬೀರಪ್ಪ ಮತ್ತೆ ಪುಣ್ಯನಂತ ಕಮ್ಮಿ ಆಗುತ್ತೆ. ಬರ್ರಿ, ಮತ್ತು ಇಷ್ಟು ಕಸ ಗುಡಿಸಿ ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಂಗಳ ಕಸ ಎಲ್ಲ ಗುಡಿಸೀನಿ, ರಂಗೋಲಿನೂ ಹಾಕೀನಿ, ಮನೆಯೆಲ್ಲ ಕ್ಲೀನ್ ಆಗೈತಿ. ನೋಡ್ತಿರ್ಬೇಕು. ಟೈಮು 7 ಗಂಟೆ ಆಯ್ತು ನೋಡಿ. ಅವ್ರ ಜಗಳ ನೋಡಿಲಿ. ಶ್ರಾವಣಿಯರ ಬ್ಯಾಗ್ ಹೆಂಗಿಟ್ಟು ನೋಡಿ. ಎಲ್ಲ ಕ್ಲೀನ್ ಆಗೈತೆ. ಅಡುಗೆ ಮನೆಯಾಗೂ ಪಲ್ಯಕ್ಕೆ ರೆಡಿ ಮಾಡೀನಿ ರೀ. ದೊಡ್ಡ ಮೆಣಸಿನ್ಕಾಯಿ ಪಲ್ಯ. ಈಗ ಒಲೆ ಹಚ್ಚಬೇಕು. ನೀರು ಬಂದಾವ, ಕುಡಿಯೋ ನೀರು ತುಂಬಬೇಕು, ಒಲೆ ಹಚ್ಚಬೇಕು. ದೊಡ್ಡ ಮೆಣಸಿನ್ಕಾಯಿ ಪಲ್ಯಕ್ಕೆ ಬೆಳ್ಳುಳ್ಳಿ, ಟೊಮಾಟೊ, ಕರಿಬೇವು ಇವು ಒಂದಿಷ್ಟು ಇವು ತುಂಬಗಾಯಿ ತುಂಬ್ಗಳೂರಾಗ ಅಡ್ಡು ಸಿಗಿಬಿಟ್ಟು ಕಡ್ಯಾಕದು ಸಣ್ಣಗೆ ಒಳೀನಿ. ಇಷ್ಟು ತುಂಬಗಾಯಿ ಮಾಡ್ಬೇಕಂತೇಳಿ ಉಳ್ಕೊಂಡಿ ನೋಡಿ. ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಬಿಸಿ ರೊಟ್ಟಿ ಮಾಡಿ ಕಟ್ಟಿದ್ರ ಆತಂತ. ಇವರಿಬ್ಬರು ಜಗಳ ನೋಡಿಲಿ. ಅಧ್ಯಾನ ಯಾಕ ಕೊಡು ಅವಾಗಿಟ್ಟು ರಬ್ಲಿ ನಮ್ಮ ಶ್ರಾವಣಿ ಅದಾರ. ನೀರ್ದಾಗ ಕೊಡಿ, ನಂಗೆ ಹೊಸ ಕೊಡಿಸ್ತೀನಿ. ಮಕ್ಕಳು ಜಗಳ ನೋಡಿ ಸಣ್ಣ. ನಾನು ರಬ್ಲಿ, ನೀನು ರಬ್ಲಿ, ಇಬ್ಬರು ಬೇರೆ ಬೇರೆನು, ಇಬ್ಬರು ಒಂದೇ. ಬರ್ರಿ, ಉರಿ ಹಚ್ತೀನಿ, ನೀರು ಒಲೆ ಹಚ್ಚಿ ದೊಡ್ಡ ಮೆಣಸಿನ್ಕಾಯಿ ಹುರ್ಕೊಂಡು ಪಲ್ಯ ಮಾಡ್ತೀನಿ ನೋಡಿರಿ. ದೊಡ್ಡ ಮೆಣಸಿನ್ಕಾಯಿ ಉರಿ ಹಾಕಿಟ್ಟೆ ನೋಡಿರಿ. ದೊಡ್ಡ ಮೆಣಸಿನ್ಕಾಯಿ ಪಲ್ಯನೂ ಮಾಡಿದೆ. ಶ್ರಾವಣನೂ ಜಾಕಾಯ್ತು, ನೀರು ತುಂಬಿದೆ. ಅಷ್ಟು ಕುಡಿಯೋ ನೀರು ತುಂಬ್ಕೊಂಡೆ, ಬ್ಯಾರಲು ತುಂಬಿದೆ. 8:40 ಆಗೈತೆ. 9:05 ತನಕ ಕಳಿಸ್ಬೇಕ್ರೆ ಅವ್ರು ರೆಡಿ ಮಾಡೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡಿನಿ. ಶ್ರಾವಣನ ರೆಡಿಯಾಗಿ ಊಟ ಮಾಡಕತ್ತ. ಚಪಾತಿ, ಬೆಲ್ಲ, ತುಪ್ಪ, ಪಲ್ಯ ರೆಡಿಯಾಗಿತ್ತು. ಅಲ್ಲಿ ಅಂದು ನೋಡಿ ಈ ಕಡೆ ರೊಟ್ಟಿ ಮಾಡ್ಬೇಕಂತೆ ಸಜ್ಜು ಮಾಡೀನಿ. ಈಗ ಒಂದೆರಡು ರೊಟ್ಟಿ ಬಡಿದ್ರೆ ಈಗ ಜಿಗಿ ಹಾಕೋಬೇಕಂತೆ ನೀರಿಟ್ಟಿನಿ. ಈಗ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡೀನಿ. ಬುತ್ತಿಗೂ ಹಾಕಿಟ್ಟಿನ ಪಲ್ಯ. ರೊಟ್ಟಿಗೆ ಕಟ್ಟಬೇಕು. ಮೊನ್ನೆ 3 ರೊಟ್ಟಿ ಕಟ್ಟಿದೆ ಬುತ್ತಿಗೆ. ಒಬ್ಬರು ಸಿಸ್ಟರ್ ಇದ್ರೆ 3 ಕಟ್ಟಬೇಡ್ರಿ ಅಂತ ಕಮೆಂಟ್ ಹಾಕಿದ್ರಿ. 3 ಅರ್ಧಾರ 4 ರೊಟ್ಟಿ ಕಟ್ಟಿಬಿಡ್ತೀನಿ. ಯಾಕೆ ಕೂಸ್ಕೊಂಬಂದ್ರೆ ಬಟ್ಟೆ ಕಸ್ಟಮರ್ ಬಂದ್ರಿ, ಹಿಂಗಾಗಿ ಊಸು ಬಟ್ಟೆ ಕಿತ್ತಾಡ್ಸೋದು ಕಿತ್ತಾಡಿ ಹೋಗ್ಬಿಟ್ಟ ನೋಡಿ. ಏನಪ್ಪ ಇವಾಗ ಸಂಜೆನೇ ಉಂಡಿಲ್ಲಲ್ಲ. ಉಂಡಿ ಬರೀ ಬೆಲ್ಲ ತಿನ್ಬೇಡ, ಚಪಾತಿ ಹಚ್ಕೊಂಡು ತಿನ್ನು, ತುಪ್ಪ ಬೆಲ್ಲ. ಅರೆ ಪೌಡ್ರ ಹಚ್ಕೋತ್ನೆ ನೆಟ್ಟು ಹಚ್ಚೋದ ನೋಡಿ. ಬೂಸು ಹೋಗೋತ್ನೆ ವರ್ಷ ನನ್ನ ಕೈಲೆ ಚಂದ ಒರೆಸ್ತೀನಿ. ದೇವ್ರ ಸಹ ಮಾಡಿ. ಅಲ್ಲಿ ಒಬ್ಬರು ಆಂಟಿಯರು ಚಪಾತಿ ಕೊಟ್ಟಿದ್ರು. ಈಗ ಶ್ರಾವಣಿ ಅದಕ್ಕೆ ಶ್ರಾವಣಿ ಅದಕ್ಕೆ ಹೋಗಿದ್ದಾಳೆ ಮನೆಗೆ. ಚಪಾತಿ ಮಾಡಕತ್ತಂತ 2 ಚಪಾತಿ ಕಟ್ ಕಳಿಸಿದ್ಲು. ಅದಕ್ಕೆ ಉಣ್ಣಾಕತ್ತ ನೋಡಿ. ಅಂಬೋತಿ ಅಂತ ನೋಡ್ರಿ. ಎಲ್ಲ ಕ್ಲೀನಾಗೈತಿ. ಇವಾಗ 1:00 ಆಗೈತೆ. ಜಸ್ಟ್ ಪೂಜೆ ಮಾಡಿದೆ. ರೊಟ್ಟಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದಕ್ಕೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೀನಿ ನೋಡಿ. ಹಂಗೆ ರೀ, ಏನು ಮಾಡೋಕ್ಕಾಗಲ್ಲ. ಏನೇ ಒಂದು ಕೆಲಸ ಮಾಡೋಕ್ಕತ್ರ ಮನಸ್ಸು ಬೇಕಲ್ರಿ. ಮನಸ್ಸಿದ್ರೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಅವ್ರು ಬುತ್ತಿ ಕಟ್ಟಿ ಇನ್ನೂ 2 ಪೀಸ್ ಉಳ್ದಾವು. ಒಬ್ಬರು ಅಜ್ಜಿಯರು ಬಂದಿದ್ರು ಇವತ್ತು ಮಂಗಳವಾರಲ್ಲ, ಜೋಗಮ್ಮ. ಅವ್ರಿಗೊಂದು 2 ಪೀಸ್ ಹಚ್ಚಿ 2 ರೊಟ್ಟಿ ಕೊಟ್ಟೆ. ಬೇದ್ರೆ ಅವ್ರ ಜೊತೆಯಿಂದನೇ ಜಾಕ ಮಾಡೋಕ್ಕೆ ಹೋದೆ ನೋಡಿ. ರೊಟ್ಟಿ ಮಾಡೀನಿ. ಊಟ ಮಾಡೋಕ್ಕೂ ಮನಸ್ಸಿಲ್ಲ. ಜಾಕ ಆಯಿತು, ಪೂಜೆ ಆಯಿತು, ಇನ್ನು ಬಟ್ಟೆ ಇದಾವೆ, ಬಾಂಡೆ ಇದಾವೆ. ಬಾಂಡೇನು ಭಾಳ ಇಲ್ಲರಿ. ಲೋಬನ್ ಹಾಕಿ ನೋಡಿ. ಮನೆಯೆಲ್ಲ ಘಮ ಘಮ ಅಂತಿತ್ತು. ಬಾಂಡೆ ಸ್ವಲ್ಪ ಅದಾವೆ. ಬಟ್ಟೆ ಸಾಬೂನು ಪುಡಿಯಾಗಿ ಎದ್ದಬೇಕು. ನೀವು ಗೊಬ್ಬರ ಸಿಸ್ಟಮ್ ಅದನ್ನು ನೋಡಿರಿ. ಲೋಬನ್ ಹಾಕಿನಿ. ಇವಾಗ ಹೊಗೆನೂ ಬರಾಕತ್ತೈತಿ. ದೂರಿಂಬೆ ತೋರಿಸಿದ್ನಲ್ರಿ ಹೊಗೆ ಬರೋದು ಕಾಣಲಿಲ್ಲ. ಅದಕ್ಕಂತ ಸನೇಕತ್ತ ಬಂದು ವಿಡಿಯೋ ಮಾಡೀನಿ ನೋಡಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ಪೂಜಾ ಸಿಸ್ಟರ್ ಅನ್ನೋರು, ಅಕ್ಕ ದೀಪ ಒಂದೇ ಹಚ್ತೀರಿ.
ಇವತ್ತು ಮಂಗಳವಾರ ಅಲ್ಲ, ಹಿಂಗಾಗಿ 2 ದೀಪ ಹಚ್ಚಿ ನೋಡಿ. ಆದರೆ ಆ್ಯಕ್ಚುಲಿ ಮಂಗಳವಾರ ವಾರ ನಾನು ಪೂಜೆ ಮಾಡಿದ 2 ದೀಪ ಎಣ್ಣೆ ತುಂಬ ಹಾಕಿ ಹಚ್ಚಿಬಿಡ್ತೀನಿ. ಏನೋ ಬೀಗ್ರಿ ಮಾಡಿ ಬಿತ್ತಂತ ದೇವ್ರಿಗೆ ಮಾಡಿದೈತೆ ಅಂತ ದೇವ್ರ ಪೂರ್ತಿಯಾಕ ಎಣ್ಣೆ ಪೂರ್ತಿಯಾಕ ಸಣ್ಣತನ ಮಾಡೋಕೆ ಹೋಗಲ್ಲ. ನಾನು ಕೂಡ ಮೊದಲು ಒಂದೇ ದೀಪ ಹಚ್ತಿದ್ದೆ, ಮತ್ತು ನಾವು ಯೂಟ್ಯೂಬ್ ಮಾಡಿಂದಾನ ಯೂಟ್ಯೂಬ್ ಎಲ್ಲ ಫ್ಯಾಮ್ಲಿ ಯೂಟ್ಯೂಬ್ ಕುಟುಂಬ ಅಂತ ಯಾಕಂತೀನಿ ಅಂದ್ರೆ ಏನೇ ಇರಲಿ ನಮಗೂ ಹಂಚ್ಕೋತಾರಲ್ಲ ಅವರು, ಅದಕ್ಕಂತ ನನ್ನ ಮನಸಾರೆ ಹೇಳ್ತೀನಿ ರೀ. ಅವ್ರು ಹೇಳಿದರು ಹಿಂಗೆ ಒಂದೇ ದೀಪ ಹಚ್ಬಾರ್ದ್ರಿ 2 ದೀಪ ಹಚ್ಬೇಕಂತೇಳಿದ್ರು. ಯಾಕಂದ್ರೆ ಇವಾಗ ನಮ್ಮ ಫ್ಯಾಮ್ಲಿಯವ್ರು ಹೇಳಿದ್ರೆ ನಾವು ಪಾಲಿಸ್ತೀವಿ ರೀ ಆ ಮಾತು. ಮತ್ತು ಯೂಟ್ಯೂಬ್ ಮತ್ತು ನಾವು ಬಾಯಿ ತುಂಬ ಫ್ಯಾಮ್ಲಿ ಅಂತೀವಿ, ಅವ್ರು ಹೇಳೋ ಮಾತು ಪಾಲಿಸ್ಲಿಕ್ಕಂದ್ರೆ ಅಲ್ಲಿ ಅರ್ಥ ಇರಲ್ಲ. ಅದಕ್ಕೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಅಕ್ಕ ದೀಪ ಒಂದೇ ಹಚ್ತೀರ ನೀವು ಅಂತೇಳಿ. ಇಲ್ಲ, ನಾ ದೀಪ ಹಚ್ಚೋದು 2, ನಾನು ಮೊದಲು ಒಂದೇ ಹಚ್ತಿದ್ದೆ. ಇವಾಗ ನಮ್ಮ ಅವ್ರ ಮನೆ ವಿಡಿಯೋ ನೋಡ್ರಿ ನೀವು, ಪೂಜಾ ಸಿಸ್ಟರು ಅವರು ಒಂದೇ ಹಚ್ತಾರೆ. ಅಮ್ಮ ಹಿರಿಯರ ಕಾಲ ಅಂತಲೂ ಒಂದೇ ದೀಪ ಹಚ್ಕೋತ ಬಂದಾರೆ. ಹಿಂದಕ್ಕೆ ಮಂದಿ ಹೆಂಗೆ ಗೊತ್ತೇನ್ರಿ, ಎಣ್ಣೆ ಹೋಗುತ್ತಂತೆ ಒಂದು ಹನಿ ತೋದ್ ಬತ್ತಿ ಹಚ್ಚಿ ದೀಪ ಅಂತಿದ್ರಿ ಹಿಂದಕ್ಕೆ. ನಮ್ಮ ಅಮ್ಮ ಅಂದಿದ್ದಾರೆ ಕೇಳಿರಿ, ದೀಪ ಹಚ್ಚಬೇಕು ಎಣ್ಣೆ ಹಾಳಾಗುತ್ತೆ, ಸ್ವಲ್ಪ ಒಂದು ದೀಪ ಅಂದ್ರೆ ಏಟವ ನಾವು ದೇವ್ರಿ ಪಾರಿಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಾಗಿರ್ತದೆ, ದೀಪ ಹೋಯ್ತಾರೆ ಅಷ್ಟು ಎಣ್ಣೆ ಹಾಕ್ಕೋತಾರ ಅಂತ ನಮ್ಮ ಅಜ್ಜಿ ಬೈಯಾಕ್ರಿ. ಅದು ಎಲ್ಲ ನಿಮಗೆಲ್ಲ ಯಾರಿಗೆಲ್ಲ ಇದಾಗೈತೆ ಅಂತ ಕಮೆಂಟ್ ಮಾಡಿ. ನಮಗೆಲ್ಲ ಆಗೈತೆ. ಹಿಂಗಾಗಿ ಅವ್ರನ್ನೂ ಸ್ವಲ್ಪ ಹಿಂದಕ್ಕಿನ ಕಾಲಾಗ ಬರ್ತಾರಲ್ಲ, ಅವರು ಕೂಡ ಒಂದೊಂದೇ ದೀಪ ಹಚ್ಚೋತ ಬಂದಾರ. ಆದ್ರೆ ತುಂಬ ಎಣ್ಣೆ ಹಾಕ್ತಾರೆ, ಒಂದೊಂದು ದೀಪ ಹಚ್ಚ. ನಾನು ಹೇಳ್ತಿರ್ತೀನಿ ಹೋದಾಗ ಒಮ್ಮೆ 2 ದೀಪ ಹಚ್ಚು ಅಂತೇಳಿ. ದೇವ್ರವ್ರು ಹಂಗೆ ನಡೆಸ್ಕೊಟ್ಟಾನ್ರಿ. ಅವ್ರು ಹಿರಿಯರು ಮಾಡ್ಕೊಂಬೈದು ಪದ್ಧತಿ ಯಾಕೆ ಬಿಡೋದು ಅಂತೇಳಿ ಹಂಗೆ ಮಾಡ್ತಾಳೆ. ನಾನೇನೈತೆ 2 ದೀಪ ಹಚ್ಚಾಕತ್ತೀನಿ ರೀ. ಎಲ್ಲರೂ ನೀವು ಹೇಳಿಂದನೇ ಹಚ್ಚಾಕತ್ತಿದ್ದು ನೋಡಿ. ನಾನು ಯಾರೇ ಇಲ್ಲರಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅದಾರ, ಅವ್ರು ಏನೋ ಒಂದು ಹೇಳ್ತಾರೆ, ಒಂದು ಕಮೆಂಟ್ ಮಾಡ್ತಾರೆ ಅಂತ ನಾನು ಅನ್ಕೊಳಲ್ಲ. ಅವ್ರು ಒಂದು ಏನೋ ಹೇಳ್ತಾರೆ ಕಮೆಂಟ್ ಮಾಡ್ತಾರೆ ಅಂತ ನಾನು ಅನ್ಕೊಳಲ್ಲ. ಯಾಕಂದ್ರೆ ಅವ್ರ ಬಾಯಿ ತುಂಬ ಯೂಟ್ಯೂಬ್ ಫ್ಯಾಮ್ಲಿ ಅಂತ ಕರೆಯೋದು ನಾವು. ನಮ್ಮ ಫ್ಯಾಮ್ಲಿಯವ್ರು ಹೆಂಗೆ ನಮಗೆ ಹೇಳ್ತಾರೆ ನೋಡಿ, ಹಂಗೆ ಇದು ತಪ್ಪು ಇದು ಒಪ್ಪು ಅಂತ ಅವ್ರು ಹೇಳ್ತಾರೆ. ನಮ್ಮ ಫ್ಯಾಮ್ಲಿಯವ್ರನ್ನ ತಿಳ್ಕೊತೀವಿಲ್ಲ, ಅವ್ರ ಮಾತು ಪಾಲಿಸ್ತೀವಿಲ್ಲ. ಹಾಗೆ ನಾನು ಅದೇ ಏನೇ ಇರಲಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ, ನೀವು ಹೇಳುವಂಥ ಮಾತುಗಳು ಪಾಲಿಸ್ತೀನಿ. ಇವಾಗ ಟೈಮ್ ನೋಡ್ತಿರ್ಬೇಕು 2:15 ನಿಮಿಷ ಕಮ್ಮಿ ಐತಿ. ಇನ್ನೂ ನಿಜ ಇವಾಗ 1:30 ಆಗಿತ್ತೆ ಮಾಡುತ್ತೆ. 1 ಗ್ಲಾಸ್ ನೀರು ಕುಡಿದು ನೋಡಿ. ಇನ್ನೂವರೆಗೆ ಏನೂ ತಿಂದಿಲ್ಲ, ಏನೂ ಇಲ್ಲ. ತುಂಬಿದಂಗೆ ಅದು ಆದರೂ ಸ್ವಲ್ಪ ಕಮ್ಮಿ ಆಗೈತೆ ರೀ. ಇವತ್ತು ಕಮ್ಮಿ ಆಗೈತೆ ಅಂದರೂ ಮನಸ್ಸಿನಿಂದ ಹೋಗಲ್ಲ. ಬರೀ ಊಟ ಮಾಡೋನು, ಊಟ ಮಾಡ್ತೀವಿ ರೀ, ಎಷ್ಟು ದಿನ ಊಟ ಬಿಡ್ತೀವಿ ಅಂತ. ಮನೆ ಹೊತ್ತು ಸಂಸಾರ ಮಾಡೋರು ತೀರ್ಕೊಂಡ್ರೆ ಊಟ ಬಿಟ್ಟಿಲ್ಲ. ಇದು ಅನ್ನಕ್ಕೆ ಕುಟ್ಟಿದ ಕಾಯಿ ಹೇಳಿ ತಿನ್ನೋ ಜಲಮ್ ಅಂತಾರಲ್ರಿ, ಇದು ಹೇಳಿ ತಿನ್ನಬೇಕಾಗುತ್ತಾ, ಬಾಳೆ ಮಾಡಬೇಕಾಗುತ್ತಾ? ನನ್ನ ಬೇಕಿ ಪ್ರಶ್ನೆ ಅಲ್ಲ, ಇಡೀ ಈ ನಾಡೆಲ್ಲ ಇರುವಂಥ ಇದೆಲ್ಲರ ಸಮಸ್ಯೆ ನೋಡಿ. ಈ ಕಡೆ ಇಟ್ಟು ಬರ್ತಾರೆ, ಈ ಕಡೆ ಊಟ ಮಾಡ್ತಾರೆ. ಅದೇನು ನಾನೇ ಹೋಗ್ಬೇಕು, ನನಗೆ ಬಂದಿದ್ದು ಕಷ್ಟ ಅಂತ ನನ್ನದೇ ಕಷ್ಟ ಅನ್ನಲ್ಲ, ಎಲ್ಲರದು ರೀ. ಈಗ ಯಾರೇ ಸಾಯಲಿ, ತಾಯಿ ಸಾಯಲಿ, ತಂದೆ ಸಾಯಲಿ, ಬೇಕಾದವ್ರು ಸಾಯಲ್ರಿ, ಈ ಕಡೆ ಮಣ್ಣು ಮಾಡಿ ಬರ್ತೀವಿ, ಈ ಕಡೆ ಕೂತು ತಿಂತೀವಿ. ಯಾಕಂತಾರೆ ಹೇಳ್ತೀನೋ ಜಲಮ್, ಇದು ತಿನ್ನಲೇಬೇಕಾಗುತ್ತೆ. ಮತ್ತೊಂದು ಮಾತು ಹಿಂಗೆ ಅಂತಾರೆ. ನಾವು ಕೇಳಿರುವಂಥ ಮಾತು, ನಮ್ಮ ಕಣ್ಣೀರಿಗೆ ಆಗಿರುವಂಥ ಘಟನೆ ಅಷ್ಟೇ ಹಂಚ್ಕೊಳ್ತೀನಿ ರೀ. ಸುಮ್ಮನೆ ಇಲ್ಲಾರ್ದು ಇದ್ದಿದ್ದು ಯಾಕೆ ಹೇಳ್ಬೇಕು ಯೂಟ್ಯೂಬಲ್ಲಿ. ಬರ್ರಿ ಊಟಕ್ಕೆ ಹಾಕೊಂಡೆ, ಊಟ ಮಾಡ್ತೀನಿ. ಫೈನಲ್ಲಾಗಿ ಮೆಣಸಿನ್ಕಾಯಿ ಪಲ್ಯ, ರೊಟ್ಟಿ. ಹಿಂದಿನ ಕದ ತೆರೆದಂದ್ರೆ ಈ ಕದ ಮುಚ್ಚುತ್ತೆ ನೋಡಿ, ಮತ್ತೆ ಮುಚ್ಚುತ್ತೆ ರೀ, ಗಾಳಿ ಬರ್ತೈತಲ್ಲ ಸಿಕ್ಕಾಪಟ್ಟೆ. ಹಿಂಗಾಗಿ ನಾನು ಆ್ಯಕ್ಚುಲಿ ಹಿಂದಿನ ಕದನೂ ಭಾಳ ಹಾಕಲ್ಲ. ನಾನು ಅವಾಗ ಆ್ಯಕ್ಚುಲಿ ಊಟಕ್ಕೆ ಕುಂತೀನಿ ಅಂದ್ರೆ ರಾಟಿ ಮೇಲೆ ತಾಟ್ ಇಡೋಕ್ಕಿ, ಕುರ್ಚಿಗೆ ಕುಂತು ಊಟ ಮಾಡೋಕ್ಕಿ. ಇವಾಗ ಪಡ್ಸಾಲಿ ಬಂದು ತಳಗಿಟ್ಟೆ ಉಣ್ತೀನಿ. ಯಾಕಂದ್ರೆ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು, ರಾಟಿ ಮ್ಯಾಗ ಹೆಂಚಲು ತಾಟಿಟ್ಟು ಊಟ ಮಾಡಬೇಡ್ರಿ ಅಂತ. ಅದೇ ಒಂದು ತುತ್ತನ್ನೇ ಅಕ್ಕಿ ಲಕ್ಷ್ಮಿ ಕೊಡ್ತಿರ್ತಾಳೆ. ಹೌದು, ಅವ್ರು ಹೇಳಿದ್ದು ಕರೆಕ್ಟ್ ಇಲ್ಲ ಅಂತ ಅದನ್ನು ಅಲ್ಲಿಗೆ ತಿದ್ದುಕೊಂಡೆ. ಪ್ರತಿಯೊಂದು ನಾನು ಯೂಟ್ಯೂಬ್ನಾಗ ಎಷ್ಟು ಕಮೆಂಟ್ಗಳು ಬರ್ತಾವೆ ನೋಡಿ, ಯಾರ್ಯಾರು ಏನು ಹೇಳಾರ ಎಲ್ಲ ತಿದ್ದುಕೊಂಡೇನಿ ರೀ. ತಿದ್ದುಕೊಂಡ್ರೆ ನಮ್ಮ ಬಾಳೆ ಶುದ್ಧ ಆಗುತ್ತೆ. ಬೇದ ಹೇಳಿದವರು ಬುದ್ಧಿಗಳಿದ್ರಂತ, ನಕ್ಕೆ ಹೇಳಿದವರು ಕಡ್ಕ ಕೇಳಿದ್ರಂತ. ಹಂಗೆ ಕಮೆಂಟ್ ಮೂಲಕ ನಾವು ಅಪಾರ್ಥ ತಿಳ್ಕೊಬಾರ್ದು. ಅವ್ರು ಹಿಂಗೆ ಕಮೆಂಟ್ ಮಾಡ್ಯಾರ ಅಂತ ತಿಳ್ಕೊಬಾರ್ದು. ಅವರು ನಮ್ಮ ಒಳ್ಳೇದಕ್ಕೆ ಹೇಳ್ಯಾರ ಅಂತ ತಿಳ್ಕೊಂಡು ನಾವು ತಿದ್ದುಕೊಂಡ್ವಿ ಅಂದ್ರೆ ನಮಗೆ ಒಳ್ಳೇದಾಗುತ್ತಲ್ರಿ. ನೋಡಿರಿ, ಆ್ಯಕ್ಚುಲಿ ಮೆಣಸಿನ್ಕಾಯಿ ಪಲ್ಯ ಮಾಡಿರಿ, ತುಮ್ಗಾಯಿ ಮಾಡಿರಿ. ಇದಕ್ಕಿಂತ ನನಗೆ ರಸನೇ ಜಾಸ್ತಿ ಇಷ್ಟ ಆಗುತ್ತೆ. ಮತ್ತು ಸಾಂಬಾರು ಮಾಡಿರಿ. ಸಾಂಬಾರು ಮ್ಯಾಗಿಂದ ಎಣ್ಣೆ ಭಾಳ ಇಷ್ಟಪಡ್ತೀನಿ ರೀ. ನಾನು ಎಣ್ಣೆ ಐಟಮ್ಸನ್ನೇ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಾಂಬಾರು ಮಾಡಿದ್ರೆ ಮ್ಯಾಗಿಂದ ಹಾಕ್ಕೊತಿದ್ದೀನಿ. ಮತ್ತು ಪಲ್ಯ ಮಾಡಿ ರಸನೇ ಹಾಕ್ಕೊಂಡು ತಿಂತೀನಿ. ಎಣ್ಣೆನೇ ಇಷ್ಟಪಡ್ತೀನಿ. ಅದೇನೋ ನೋಡಿ, ಎಣ್ಣೆ ತಿನ್ನಬಾರ್ದು, ಆ್ಯಕ್ಚುಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ನನಗೆ ಇಷ್ಟ ಆಗೋದು ಎಣ್ಣೆ ಐಟಮ್ಸ್ ಭಾಳ ಇಷ್ಟ ಆಗ್ತಾವೆ. ನಾಳೆಗೆ
ನನ್ನ ಬರ್ತಡೇ ನೋಡ್ರಿ, ಯಾರೆಲ್ಲ ವಿಶ್ ಮಾಡ್ತೀರಿ ಮಾಡಿರಿ. ನಾಳೆ ನನ್ನ ಬರ್ತಡೇ ಐತಿ. ನಾವೇನು ಬರ್ತಡೇ ಸೆಲೆಬ್ರೇಟ್ ಮಾಡಲ್ಲ. ನಾ ಮೊನ್ನೆ ಸಂತಿ ಮಾಡಿದ್ದು ನೋಡಿ ಬರ್ತಡೇಗೆ. ಜಾಮೂನ್ ಪಾಕೆಟ್ ತಂದು ನೋಡೋಣ, ಜಾಮೂನ್ ಮಾಡ್ಬೇಕಂತೀನಿ ನೋಡ್ರಿ. ಜಾಮೂನ್ ಪಾಕೆಟು ತರಬೇಕನ್ನೋದು ನನ್ನ ತಲೆಗೆ ಇದ್ದಿದ್ದಿಲ್ಲ, ಮಾಡ್ಬೇಕನ್ನೋದು ಇದ್ದಿದ್ದಿಲ್ಲ. ಮಕ್ಕಳು ಹಿಂದಿನ ದಿನ ಮುದ್ದೆ ಬಳಕೆ ಹೋಗು ಹಿಂದಿನ ದಿನ ಸುಮ್ಮಂದೆ 10ನೇ ತಾರೀಕಿಗೆ ನನ್ನ ಬರ್ತಡೇ ನೋಡೋ ಶ್ರಾವಣಿ ಅಂತ ನಾನು ಅಂದೆ. ಇಷ್ಟು ದಿನ ಅವ್ರಿಗೆ ಇನ್ನೂ ನನ್ನ ಬರ್ತಡೇ ನನಗೆ ನೆಪ ಇರ್ತಿದ್ದಿಲ್ಲ. ಪ್ರತಿ ವರ್ಷ ನನ್ನ ಬರ್ತಡೇ ಇವತ್ತೈತೆ ಅಂತ ನೆಪ ಇರ್ತಿದ್ದಿಲ್ಲ. ಈ ವರ್ಷ ಏನೋ ನೆಪ್ಪಾಯಿತು ಅಂದೆ. ನನಗೆ ಅವ್ರಿದ್ರ ಮಮ್ಮಿ ನಾವು ಕೇಕ್ ಕಟ್ ಮಾಡೋಣ, ಸೆಲೆಬ್ರೇಟ್ ಮಾಡೋಣ, ಏನೋ ಸ್ವೀಟ್ ತರೋಣ ಮಮ್ಮಿ ನಿಮ್ಮ ಬರ್ತಡೇ ಅಕ್ಕ ಅಂತಂದರು. ಅವಕ್ಕೆ ಮನುಷ್ಯ ನೋಡಿ, ಸಣ್ಣ ಮಕ್ಕಳು ಅವಕ್ಕೆ ಏನು ಗೊತ್ತಿರುತ್ತೆ, ಅಮೌಂಟ್ ಇದ್ದಿದ್ದಾರೆ ಏನು ಗೊತ್ತು, ಬಿಟ್ಟಿದ್ದಾರೆ ಏನು ಗೊತ್ತು ಅಂತಾರ. ನಾವೆಂದು ಹಿಂದಾದರೂ ಬರ್ತಡೇ ಮಾಡ್ಕೊಂಬಂದಿಲ್ಲ, ಮುಂದಾದರೂ ಮಾಡಲ್ಲ. ಏನೋ ಮಕ್ಕಳು ತಿನ್ನೋಕೆ ಆಸೆಗೋಸ್ಕರ ಅವಕ್ಕೆ ಯಾಕೆ ಮಮ್ಮಿ ಬರ್ತಡೇ ಅಂತೇಳಿ ಏನು ರೇಟ್ ಮನ್ಯಾಗ ತಿನಿಸು ಮಾಡಿದ್ವಿ ಅಂದ್ರೆ, ಸಿಹಿ ಮಾಡಿದ್ವಿ ಅಂದ್ರೆ ಅವು ಕೂಡ ತಿಂತಾವೆ ಅಂಥೇಳಿ ಅದಕ್ಕೆ ವಿಚಾರ ಮಾಡಿ ಜಾಮೂನ್ ಪ್ಯಾಕೆಟ್ ತೊಗೊಂಬಂದೆ. ಅದನ್ನು ಇವತ್ತರ ಮಾಡಿ ನಾಳೆಗೆ ಮಾಡಿಬಿಡ್ತೀನಿ. ನಾಳೆಗೆ 10ನೇ ತಾರೀಕು, ನಾಳೆಗೆ ಇತ್ತು ನಮ್ಮ ಬರ್ತಡೇ ಅನ್ನೋಕ್ಕೆ ನಾವು ವಿಶ್ ಮಾಡಿ ಸೆಲೆಬ್ರೇಟ್ ಮಾಡಿಲ್ಲ ಬರ್ತಡೇದ. ಒಟ್ಟು ಹುಟ್ಟಿದ್ದೀನಿ ನಾಳೆಗೆ. ಅವಕ್ಕೆ ಸ್ವೀಟ್ ಮಾಡಿ ಕೊಟ್ಟಿನಂದ್ರೆ ಅವು ಖುಷಿಪಟ್ಟು ತಿಂತಾವನ್ನೋ ಒಂದು ಆಸೆ. ಅದೇ ನಾವ್ದಾಗ ನಾವು ಒಂದೆರಡು ತಿಂತೀವಿ, ಮಕ್ಕಳು ಒಂದೆರಡು ತಿಂತಾವೆ. ಈಗ ಅದಕ್ಕಂತಂದು ಕೇರಿ ನಾ ಇದಿಷ್ಟು ಬೇಜಾರು ಮಾಡ್ಕೊಂಡು ಬಿಟ್ಟನಂದ್ರೆ ಅವಕ್ಕೂ ಕೂಡ ಅಂತಾರೆ ನಾಳೆ ಪಕ್ಕ ಅಂತಾರೆ, ಮಮ್ಮಿ ಇವತ್ತು ನಿಮ್ಮ ಬರ್ತಡೇ ಅಲ್ಲ, 10 ರೂಪಾಯಿ ಕೇಕ್ ತಂದು ಕಟ್ ಮಾಡಿಸ್ತೀನಿ ಮಮ್ಮಿ ನಾನು ಅಂದ. 10 ರೂಪಾಯಿ ಇಲ್ಲ ಶ್ರವಣ ನಿಂತು ನಾ ಅಂತೀನಿ. ನಾ ದುಡಿತೀನಿ ಮಮ್ಮಿ, ದುಡಿದು ದೊಡ್ಡ ಕೇಕ್ ತಂದ್ಬಿಡು ಮಮ್ಮಿ, ಭಾರಿ ಗ್ರ್ಯಾಂಡಾಗಿ ನಿನ್ನ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀನಿ ಮಮ್ಮಿ ಅಂದ್ರೆ ಅವ್ರ ಮುಂದೆ ದೊಡ್ಡವರಾಗಿ ಅವ್ರು ಮಾಡಲ್ಲಕ್ಕ. ನನ್ನ ಕೈಲೇ ಮಾತ್ರ ಆಗಲ್ಲ. ಮಕ್ಕಳು ಬರ್ತಡೇನೇ ಒಂದೊಂದು ಟೈಮ್ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಶ್ರಾವಣದ ಅನಿವಾರ್ಯ ಕಾರ್ಯ ನನಗೆ ಮಾಡೋಕೆ ಅಮೌಂಟ್ ಇದ್ದಿಲ್ಲ. ಅವಾಗ ಅನಿವಾರ್ಯ ಇಲ್ಲಿ ಮನ್ಯಾಗ ಒಂದು ಅಜ್ಜಿ ತೀರ್ಕೊಂಡ್ರೆ, ಹಿಂಗಾಗಿ ಶ್ರಾವಣನ 5ನೇ ವರ್ಷನೇ ಬರ್ತಡೇ ಮಾಡಲಿಲ್ಲ. ಮಕ್ಕಳದೇ ಮಾಡೋಕ್ಕಾಗಲ್ಲ, ನಮ್ದೇನು ಬಿಡ್ರಿ, ಇಲ್ಲ ಆಗೈತೆ ಹೋಗೈತೆ. ಬರ್ರಿ ಇವಾಗ ಬಟ್ಟೆ ಬಾಂಡೆ ಮಾಡಿ ಮಸ್ತಿ 3:10 ಆಯ್ತು ನೋಡಿ ಟೈಮ್. ನಾನು ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂಡೆ. ಒಂದು ಯಾವ ವಿಡಿಯೋ ಮಾಡಿದ್ದು ಮಾಡಿದ್ರಾತಂತ ಎಲ್ಲ ಜಲ್ದಿ ಮಾಡ್ಕೊಂಡೆ. ಜೋಗಮ್ಮರ ಅಕ್ಕಿ ರೊಟ್ಟಿ ಕೊಟ್ಟಿರ್ತಾರಲ್ಲ ಜನಗಳು, ಜೋಗ ಆಡಿತಾರಲ್ಲ, ಅವು ಇಟ್ಟೋಗ್ಯಾರ. ಇಟ್ಟೋಗ್ತೀನಿ ವಜ್ಜ ಆತಾವು ಅಗಲಿಗೆ ಅಂತೇಳಿ ಇಲ್ಲೇ ಇಟ್ಟೋಗ್ಯಾರ. ಮಕ್ಕಳು ಬರ್ರಾಗ ಪಲ್ಯ ಒಂದು ಸ್ವಲ್ಪ ಐತ್ರಿ, ಅವನು ಪಲ್ಯ ಬೌನಿ ಕಲೆ ಮಾಡಿ ತಿಕ್ಕಿಬಿಟ್ಟೆ. ಒಂದು ಸೇರ ಜೋಳಕ್ಕೆ ಮಾದ್ಲಿ ಹಿಟ್ಟು ಬಿಸಾಕೋಗಿ ಹೋಗಿ ಜೋಳ ಅಕ್ಕಿ ಕಲ್ಲಿಬೇಳೆ ಕೂಡ್ಬಿಟ್ಟ. ಅವನ್ನ ಬೀಸೊಂಬಂದು ತಾಳಿಪಟ್ರೆ ಮಾಡ್ಬೇಕಂತ ಡಬ್ಬಿ ತಿಕ್ಕಿದೆ. ಡಬ್ಬಿ ಹಾಕ್ಸೊಂಬರ್ಬೇಕು. ಇಲ್ಲೇ ಕಡ್ಯಾಕೆ ಇಟ್ಟಿನ್ರಿ, ಅವು ಗೊತ್ತಿಲ್ಲ, ಮಾಡ್ದಾಗ ಇಟ್ಬಿಟ್ಟೀನಿ. ನೆಪ್ಪೇ ಇಲ್ಲ, ಬಾದನ ಆಯ್ತು, ತಿರುಗಿ ಬಾದನ ಆಯ್ತು. ಏನೋ ಉರ್ಸು ಬರ್ತಲ್ಲ, ಯಮನೂರಪ್ಪ ಉರ್ಸಿಗೇನ ಮಾಡಿಟ್ಟೈತೆ. ತಾಳಿಪಟ್ಟಾರ ಮಾಡ್ಬೋದು, ಚಕ್ಲಿಯಾರ ಮಾಡ್ಬೋದು. ಒಂದು ಸ್ಪುಟಾನೇ ಕೂಡ್ಸಿ ಬೀಸೊಂಬಂದ್ಬಿಟ್ಟೆ, ಚಕ್ಲಿನೂ ಬರ್ತಾವೆ. ನೋಡೋಣ್ರಿ ಏನೇನಾಗುತ್ತಲ್ಲ. ನೋಡಿ ಬಾಂಡೆನೂ ಕ್ಲೀನ್ ಆಗೈತಿ. ಮಾಡ್ಕೊಳಕತ್ತಿ ಒಂದು ಜಲ್ದಿ ಮಾಡ್ಕೊತೀನಿ. ಮುಂಜಾನೆ 9 ಗಂಟೆಗೆ ಕೆಲಸ ಆಗೈತೆ. ಶ್ರಾವಣಿಯರು ಹೋಗೋರಾಗ ಎಲ್ಲ ಕೆಲಸ ಆಗಿತ್ತು. ಹಾಗೆ ಜಾಕ ಮಾಡಿ ಹಂಗೆ ಕೆಲಸ ಮಾಡ್ಕೊಂಡು 11 ಗಂಟೆ ಅಂದ್ರೆ ಎಲ್ಲ ಫೈನಲ್ ಮುಗೀತಿತ್ತು. 3 ಗಂಟೆ ಬಿತ್ತು ನೋಡಿ. 11 4 ತಾಸು ಮನುಷ್ಯ ಹಂಗೆ ನೋಡಿ. ಕೆಲಸಕ್ಕಿಂತ ಮಕ್ಕಳು ಚಿಂತೆ ಭಾಳ ಮುಖ್ಯ ಆಗುತ್ತೆ. ಕೆಲಸ ಮಾಡ್ತೀವಿ ಬಿಡ್ರಿ, ನಮ್ಮ ಕೈಯಾಗಿರ್ತ ಮಾಡ್ಕೊಂಡೆ. ಅದು ನನ್ನ ಕೈಯಾಗಿತ್ತು, ಅದನ್ನು ಅವು ಏನರ ಆರಾಮ ಮಾಡೋದು ನನ್ನ ಕೈಯಾಗಿತ್ತು, ನಾನು ಆರಾಮ ಮಾಡಿಬಿಡ್ತಿದ್ದೆ. ಹಂಗೆ ಅನಿಸುತ್ತೆ ರೀ. ಆದ್ರೆ ನನಗೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಿಲ್ಲ. ನಗು ಬಂತು. ಕೆಲಸ ನಮ್ಮ ಕೈಯಾಗಿತ್ತಂದ್ರೆ ಶ್ರಾವಣಿದು ಅದಕ್ಕೆ ಬಂದೈತಲ್ಲ ಪ್ರಾಬ್ಲಮ್ ನನ್ನ ಕೈಯಾಗಿತ್ತು. ನಾನು ಹೆಂಗೆ ಸೊಲ್ವ್ ಮಾಡ್ತಿದ್ದೆ, ದೇವ್ರ ಕೈಯಾಗಲ್ರಿ. ಗೊಂಬೆ ಆಡ್ಸೋನು ಮೇಲೆ ಕುಂತಾನೆ. ನಾವು ಗೊಂಬೆಗಳ ರೀ, ಆಟ ಆಡ್ಬೇಕಷ್ಟೇ. ಅವು ಆಡಿಸ್ದಂಗೆ ನಾವು ಆಡ್ತಾ ಇರಬೇಕು ಅಷ್ಟೇ ನೋಡಿ ಜೀವನ. ಬರೀ ಅವ್ಯಾವ ಕಮೆಂಟ್ಗಳು ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಕಮೆಂಟ್ಗಳು ಹಾಕಿರಿ. ಅವಕ್ಕೆ 2 ವ್ಲಾಗ್ ಮಾಡ್ಬೇಕೀಗ. ಒಂದು ಕಮೆಂಟ್ ಬಗ್ಗೆ ಹೇಳ್ದೈತೆ, ಒಂದು ಇವಾಗಿನ ಜನ್ರೇಷನ್ ಹೆಂಗಾಗೈತೆ ಅಂದ್ರೆ, ಮಕ್ಕಳ ಕೈಯಾಗ ಫೋನ್ ಕೊಟ್ಟು ಎಷ್ಟು ಹದಗೆಟ್ಟೈತೆ. ಕೊಪ್ಪಳ ಜಿಲ್ಲೆದಾಗ ಆಗಿದ್ದದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತೆ ಮಾಡೀನಿ. ಯಾವ ಮಾಡ್ತೀನಿ ಯಾವಿಲ್ಲ ಅಂತ ವಿಡಿಯೋಗಳು ಬರ್ತಿರ್ತಾವೆ, ನೋಡ್ತೀರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋ ಮಾತ್ರ ಮರಿಬೇಡ್ರಿ. ನೋಡಿರಿ 3 ಗಂಟೆಗೆ ಎಲ್ಲ ಕೆಲಸ ಮುಗಿದೈತೆ. ಬ್ಲೌಸ್ ಕಟ್ಟಿಂಗ್ ಮಾಡೋಕೆ ಹೋದೆ. ಬ್ಲೌಸ್ ಕಟ್ ಮಾಡೋಕ್ಕೂ ಮನಸ್ಸು ಬರಲಿಲ್ಲ. ಬಟ್ಟೆ ಗಿರಿಯಕ್ಕೆ ಬಂದರು, ಬಟ್ಟೆ ತೋರಿಸಿದೆ. ಅವರು ಕೂಡ ರೇಟ್ ಬಗೆಯಿರಲಿಲ್ಲ, ಹಂಗೆ ಹೋದರು. ಒಂದು ವಿಡಿಯೋ ಮಾಡೋಕ್ಕೆ ಕುಂತೆ. ಒಂದು ವಿಡಿಯೋ ಮಾಡ್ಬೇಕಂದ್ರೂ 100 ತೊಂದರೆ ನೋಡಿ. ಅಮ್ಮರು ಜೋಗ ಆಡಕ್ಕೆ ಹೋಗಿದ್ದಿಲ್ಲ. ಅಮ್ಮರು ಬಂದರು. ಮತ್ತು ಚಹಾ ಮಾಡ್ತಿದ್ದೆ, ಬೇಡವಾ ಅಲ್ಲೆಲ್ಲ ಕುಡ್ದೀವಿ, ಚಹಾ ಕುಡ್ದೇ ಬಂದೀನಿ, ಬಸ್ ಹೋಗುತ್ತೆ ನಾವು ಓದ್ತೀನಿ ಅಂದು ಮುಷ್ಟು ಕಟ್ಕೊತ ನಿಂತೆ. ವಿಡಿಯೋ ಅವ್ರಿದ್ರೆ ಹೆಂಗೆ ವಿಡಿಯೋ ಮಾಡೋದಾಗತ್ತೆ, ಮಾಡಿಲ್ಲ. ಅಮ್ಮಂಗೂ ಮಾತು ಹೇಳ್ಕೊತ ಕುಂತೆ. ಮತ್ತು ಹಂಗೆ ಮತ್ತೊಬ್ಬರು ಸೂಜಿ ಬಂದರು, ಒಬ್ಬರು ಬಟ್ಟೆ ಬಂದರು. ಒಂದು ಕೆಲಸ ಮಾಡ್ಬೇಕಂದ್ರೆ 100 ಪ್ರಾಬ್ಲಮ್ ನೋಡಿ. ಒಂದು ಕೆಲಸ ಮುಗಿಬೇಕಂದ್ರೆ
2 ವಿಡಿಯೋ ಮಾಡ್ತೀನಿ ಅಂತೇಳಿ ಒಂದೇ ವಿಡಿಯೋದಾಗ 2 ವಿಷಯ ಹೇಳೀನಿ, ಕಮೆಂಟ್ಗಳು ರಿಪ್ಲೈ ಕೊಟ್ಟೀನಿ. ಇನ್ನೊಂದು ಆನ್ಲೈನ್ ಗೇಮಿಂಗ್ ಬಗ್ಗೆನೇ ಅದನ್ನು ಹೇಳೀನಿ. ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಅದೆಲ್ಲ ಆದ ನಿಜ ಘಟನೆ ನೋಡಿ, ಸುಳ್ಳಲ್ಲ. ಬರೀ ಇವಾಗ ಶ್ರವಣ್ ಕುಮಾರ ಬರೀ ಹೊತ್ತಾಗೈತೆ. ಒಂದು ಕದ ಮುಂದಕ್ಕೆ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಿದ್ದೆ, ಅದನ್ನು ಕದ ಕರೆದು ಬಂದರು. ಇವಾಗ ಬಟ್ಟೆ ಅದೆಲ್ಲ ಹಿಂಗೆ ಮಾಡ್ತೀನಿ ಬಿದ್ದ ಅಂತ ತೋರಿಸ್ತೀನಿ. 5:30 ಯಾಕೆ ಬಂತು, ಇಷ್ಟರಾಗ ಶ್ರವಣಿಯರು ಬರ್ತಾರೆ, ಟೈಮ್ ಆಗೈತಿ, 10 ನಿಮಿಷ ಕಮ್ಮಿ ಐತಿ. ಬೇರೆ ಗುಣ್ಣಕ್ಕೆ ಏನಾರ ಜೋಡಿಸೋದು ನೋಡಿರಿ. ಅಲ್ಲಿ ಬ್ಲೌಸ್ ಕಟ್ ಮಾಡಾಕತ್ತಿದ್ದೆ, ಅದು ಅಲ್ಲೇ ಬಿಟ್ಟೀನಿ. ಕಟ್ ಮಾಡಿ ಆಗಲಿಲ್ಲ, ಮನುಷ್ಯ ಬರಲಿಲ್ಲ, ಬಿಟ್ಟೆ. ಈ ಕಡೆ ಬಟ್ಟೆ ಗಿರೇಕ್ ಬಂದ್ರೆ ಅವನೇ ಎತ್ತಿರಲಿಲ್ಲ. ನಾವು ಒಳ್ಳೆ ಅಡುಗೆ ಮನೆಯಕ್ಕೆ ಹೋಗಿಲ್ಲ ನೋಡಿ. ಇವಾಗ ಅವ್ನ ಮುಖ ಶಾವಿಗೆ ಹಾಕಿ ಒಂದು ಪಾಕಿಟ್ ಹಾಲು ತಂದುಬಿಡ್ತೀನಿ ರೀ ಮಕ್ಕಳಿಗೆ. ಈಗ ಅನ್ನ ಸಾಂಬಾರು ಮಾಡ್ರೆ ಬರ್ತಿತ್ತು, ರೊಟ್ಟಿ ಅದಾವು, ಆಟೆ ಮಾಡೇನಂತೀವಿ ನೋಡಿ. ಮಕ್ಕಳು ಬಂದು ಹಾಲು ತಂದೆ, ಒಂದು ಪಾಕೆಟು ಹಾಲು ತಂದು ಕಾಸೀನಿ, ಶಾವಿಗೆ ಹಾಕಿದೆ, ಹಾಕಿ ಕೊಟ್ಟಿನ್ರಿ ಉಣ್ಣಾಕ. ಇನ್ನು ಇಷ್ಟು ಉಳಿದು ನೋಡಿ. ಮಾಡ್ರಾಗ ಹೆಚ್ಚಾಗದೆ, ಅವ್ರು ಪೂರ್ತಿ ಯಾಕಂದ್ರೂ ಆಗದೆ. ತುಪ್ಪ ಕರಗಿಸ್ಲಿಲ್ಲ ರೀ, ಬಿಸಿ ಶಾವಿಗೆ ಹಾಕಿ ತುಪ್ಪ ಹೆಂಗೆ ಒಂದು ಚಮಚಲಿ ಹಾಕ್ಕೊಂಡೆ ನೋಡಿ. ಸ್ವಲ್ಪ ಗ್ಯಾಸಿ ಮೆಟ್ಟಿನ ತಾನೇ ಕರಗೈತೆ. ತುಪ್ಪ ಹಾಕಿ ಶಾವಿಗೆ ಹಾಕಿ ಬಿಸಿ ಹಾಲು ಹಾಕಿಬಿಟ್ರೆ ತಾನೇ ಕರಗತ್ತೆ ರೀ. ಬೆಲ್ಲ ಒಡೆದು ಹಾಕಿ ಗ್ಯಾಸ್ ಕಟ್ಟಿ ಒರೆಸಿದೆ. ರೊಟ್ಟಿ ಅಷ್ಟಕ್ಕನದಾವು. ಶ್ರವಣ್ ಕುಮಾರ್ ಊಟಕ್ಕೆ ಹಾಕಿ ಕೊಟ್ಟೀನಿ. ಬಂದು ಮಾರಿ ತಕ್ಕೊಂಡು ಕೇಳಿ ವಿಭೂತಿ ಇದ್ಲೆಲ್ಲ ಮುಂಜಾನೆ ಹಚ್ಕೊಂಡ್ಲು. ಈಗ ಶ್ರಾವಣನ ಬಂದು ಮಾರಿ ತಕ್ಕೊಂಡ. ಈಗ ಇಬ್ಬರಿಗೆ ಉಣ್ಣಾಕತ್ತಾರೆ. ಹಂಗ ಕಸ ಗುಡಿಸಿ ಮಸಿತೀನಿ ರೀ. ಅವ್ರಿಗೆ ಶಾವಿಗೆ ಹಾಕಿ ಕೊಟ್ಟು ಹಸು ಬಾಂಡೆ ಎದ್ದು ತಿಕ್ಕೊಂಬಂದು ಶ್ರಾವಣಿ ತಿಕ್ಕಿದ್ಲಿ ಇವತ್ತು ವಯಸ್ಸು. ನಾ ಚೌಳಿಕಾಯಿ ಮುರಿದೆ, ಒಂದು ಅರ್ಧ kg ಚೌಳಿಕಾಯಿ ತೆಗಿದ್ನಲ್ಲ. ನಾಳೆ ಪಲ್ಯರ ಮಾಡಿದ್ರೆ ತಂದು ಮುರಿದೆ. ಶೇಂಗಾ ಸಾಂಬಾರು ಮಾಡ್ಬೇಕಂತ ಮಾಡಿದೆ. ರೊಟ್ಟಿದ್ದು ಕರೆಂಟ್ ಇಲ್ಲರಿ. 6ಕ್ಕೆ ಇನ್ನೂ 6 ಆಗಿದ್ರೆ ಅವಾಗ ಹೋದು ಕರೆಂಟು. ಇನ್ನೂ ಬಂದೇ ಇಲ್ಲ. ಸಾಕಾಗಿ ನೋಡಿ ಇವಾಗ ಬ್ಯಾಳಿಗೆ ಹಚ್ಚಿ ನೋಡಿ ಕುಕ್ಕರ್. ಬೇಳೆ ಸಾರು ಮಾಡ್ತೀನಿ. ಹಳೆ ಫೋನ್ ಬ್ಯಾಟ್ರಿ ಹಚ್ಚಿಟ್ಟಿನಿ. ಈಗ ಮನ್ಯಾಗ ಲೈಟ್ ಇಲ್ಲರಿ. ಇದು ಹೊರಗೆ ಮನ್ಯಾಗ ಒಂದು ಲೈಟ್ ಇತ್ತು, ಕುಡ್ಡಾಗೈತೆ ನೋಡಿ. 8:05 ನಿಮಿಷ ಆಯ್ತು ರೀ. ಶ್ರವಣ ಶಾವಿಗೆ ಹಾಲು ಉಂಡನಲ್ಲ, ಅಲ್ಲೇ ನಾ ಮುಕ್ಕೊಡ್ತೀನಿ ಮಮ್ಮಿ ಅಂದ. ಹಾಸಿಗೆ 8 ನಿದ್ದೆ ಬಂದ್ಬಿಡುತ್ತೆ ನೋಡಿ. ಬರ್ರಿ, ಲೈಟ್ ಬರ್ತಾವಂದ್ರೆ ವಿಡಿಯೋ ಕಂಟಿನ್ಯೂ ಮಾಡಿರ್ತೀನಿ. ಸಾಂಬಾರು ಮಾಡಾಗಾರ ಮಸಿತೀನಿ ನೋಡಿರಿ. ಸಾಂಬಾರು ಮಾಡಿ ಊಟ ಆಯಿತು. ಊಟ ಮಾಡು ಹೊತ್ತಿಗೆ ಜಸ್ಟ್ ಕರೆಂಟ್ ಬಂದು ನೋಡಿ. ಸಾಂಬಾರು ಮಾತ್ರ ಟೇಸ್ಟ್ ಮಸ್ತಾಗಿತ್ತು. ದಾಲ್ಗತನೆ ಮಾಡಿದ್ದು ನೋಡಿ. ಸ್ವಲ್ಪ ಊಟ ಮಾಡಿ ಕೈ ತಕ್ಕೊಂಡಿನ ಶ್ರಾವಣಿ ಉಣ್ಣಾಕತ್ತಾಳ. ಇಷ್ಟು ಎತ್ತಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟೈಮ್ 9:10 ನಿಮಿಷ ಆಯ್ತು ನೋಡಿರಿ. ಊಟನೂ ಆಯಿತು. ಮಕ್ಕಳುಗಳು ಉಣ್ಣು ಊಟ ಅದ್ಭುತ ಆಗಿರುತ್ತೆ ನೋಡಿ. ನಮ್ಮ ಮಧ್ಯಾಹ್ನದಾಗ 2 ರೊಟ್ಟಿ ಹಾಕ್ಕೊಂಡೆ, ಪಲ್ಯ ರೊಟ್ಟಿ ಹೋಗಲೇ ಇಲ್ಲ. ಹಿಂಗಾಗಿ 2 ರೊಟ್ಟಿ ಉಂಡಿಕೆ ಬಿಟ್ಟಿದ್ದೆ. ಹಸುವಾಗಿತ್ತು. ಶೇಂಗಾ ಸಾಂಬಾರು ಮಾಡಬೇಕು ಅಂತ ಕರೆಂಟ್ ಬರ್ತಾವ ಅಂತ 8 ತನಕ ನಿಂತೆ. ಕರೆಂಟ್ ಮಾತ್ರ ಬರಲಿಲ್ಲ ಫೈನಲ್ ಆಗಿ. ಮತ್ತು ಅನಿವಾರ್ಯ ಟೈಮು ಬೇಳೆ ಕುದಿಯಾಕಿದ್ದೆ. ಬೇಳೆ ಕುದಿಯಾಕಿ ಸಾಂಬಾರು ಮಾಡ್ಕೊಂಡು ಶ್ರಾವಣಿನೂ ಒಂದು ರೊಟ್ಟಿ ಉಂಡ್ಲು. ನಾನು ಕೂಡ ಉಂಡೆ. ಆಕಿನೂ ಗುಳಿಗೆ ಎಣ್ಣೆ ನುಂಗಿದ್ಲು. ಮುಂಜಾನೆ ನೋಡಿ ಇವತ್ತು ದೇವ್ರಿಗೆ ಹೋಗ್ಬಿಟ್ಲು. ರೊಟ್ಟಿ ಮಾಡ್ಕೊತ ಕುಂತ್ಬಿಟ್ಟೆ. ಮತ್ತು ಅದು ಬಸ್ಸು ಬಂದುಬಿಟ್ಟಿದ್ರಿ, ಜಲ್ದಿ ಬಂದೈತೆ ಅದು ಬಸ್ಸು. 9ಕ್ಕೆ ಕಮ್ಮಿತ್ತು ಬಂದೈತೆ. ಹಿಂಗಾಗಿ ಊಟನೂ ಉಣ್ಲಿಲ್ಲ, ಗುಳಿಗೆ ನುಂಗ್ಲಿಲ್ಲ. ಹಾಗೆ ಹೋಗ್ಬಿಟ್ಲು ಸ್ಕೂಲಿಗೆ. ಮತ್ತು ಬುತ್ತಿ ಕಟ್ಟಿದ್ನೆಲ್ಲ ಇನ್ನೊಂದು ಹೊಟ್ಟೆಯಾಗ ತುಪ್ಪ ಬೆಲ್ಲ ಹಾಕಿದ್ದೆ. ಅದನ್ನ ಹಾಳಾಗಿ ಇಟ್ಕೊಟ್ಟಿದ್ದೆ. ಬಸ್ನೇ ತಿಂದಾಳ ಅಂತ ಊಟ. ಗುಳಿಗೆ ಒಂದು ಕೊಟ್ಟು ಕಸಿದ್ನ ಚಲೋ ಆಗ್ತೈತೆ ರೀ. ಎಲ್ಲ ಹೊಸು ಮುಂಜಾನೆ ಇಬ್ಬರದು ಸಾಲಿ ರೆಡಿ ಮಾಡೋದು. ಮಕ್ಕಳು ಅದೇ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಮಕ್ಕಳು ಸ್ಕೂಲ್ ಬಗ್ಗೆ ಟೆನ್ಷನ್ ಅಂತ ಹಾಕಿದ್ರು. ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದು ಮಾತ್ರ ಗಡಿಬಿಡಿ ನೋಡಿ. ಶ್ರಾವಣಿ ಮಲ್ಕೊಂಡು ನೋಡಿ ಇವಾಗ. ಆಕೆಗೆ ಗುಳಿಗೆ ಕೊಟ್ಟಿನ್ರಿ. ನುಂಗ್ಯಾಳ. ಮೂನ್ಯಾಗ ಎಣ್ಣೆ ಹಾಕಬೇಕು. ನಾನು ಕೂಡ 1-2 ನಿಮಗೂ ಮಾತಾಡೋದಿತ್ತು. ಮಾತಾಡಿನಾಗ ಲೈಟ್ ಬಂದು ಚಲೋ ಆಯ್ತು ನೋಡಿ. ಏನಂದ್ರೆ ನಿನ್ನೆ ಟೈಟಲು ತಮ್ಮನೇಲಿ ಹಾಕಿದೆ. ಟೈಟಲು ಮಸ್ತ್ ಹಾಕಿ ನೋಡ್ರಿ ಅಂತ ಕಮೆಂಟ್ ಮಾಡಿದ್ರಿ. ಮನ ಮೂಡ್ತೀನಿ ನಮ್ಮ ಟೈಟಲ್ ಅಂತಂದ್ರಿ. ಅದು ನಾ ಹಾಕಿದ್ದು ನೋಡಿ. ಟೈಟಲು ತಮ್ಮನೇಲು ಏನು ಹುಡಿಯೋಕ್ಕೆ ಸಂಬಂಧ ಇರ್ತಲ್ಲ ಅದನ್ನೇ ಕೊಡಬೇಕು. ನಾನು ದೇವರಿಗೆ ಪ್ರಶ್ನೆ ಮಾಡಿದ್ದು ಮಾತ್ರ ನಿಜ. ನಿನ್ನೆ ವಿಡಿಯೋದಾಗ ಏನು ಪ್ರಶ್ನೆ ಮಾಡಿನಂತ ಹೇಳಿಲ್ಲ. ಮಕ್ಕಳಿಗೋಸ್ಕರ ನಾವು ಒಂದ್ಸಲ ದೇವ್ರಿಗೆ ಪ್ರಶ್ನೆ ಮಾಡಲೇಬೇಕಾಗತ್ತೆ. ನಾವು ಇನ್ನೊಬ್ರಿಗೆ ಯಾರಿಗೆ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಗಲ್ಲ. ಅದು ದೇವ್ರ ತಾಕನೇ ಪ್ರಶ್ನೆ ಮಾಡಬೇಕಾಗತ್ತೆ. ಏನಂತ ಪ್ರಶ್ನೆ ಮಾಡಿದ್ನಂತಂದ್ರೆ, ನಾನು 3-4 ಪ್ರಶ್ನೆ ಮಾಡೀನಿ ರೀ. ಒಂದು ಪ್ರಶ್ನೆ ಮಾತ್ರ ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಅಷ್ಟು ಪ್ರಶ್ನೆ ಹೇಳೋಕ್ಕಾಗಲ್ಲ. ಒಂದು ಪ್ರಶ್ನೆ ಏನು ಮಾಡಿದೆ, ಇಷ್ಟೆಲ್ಲ ಕಷ್ಟ ಕೊಟ್ಟಿಯಪ್ಪ, ಇಷ್ಟು ಕಷ್ಟಕ್ಕೆಲ್ಲ ತಡ್ಕೊಂಡು ಶಕ್ತಿನೂ ಕೊಟ್ಟು
ಮಕ್ಕಳಿಗೆ ಏನರಾದ್ರೆ ಯಾಕೆ ತಡ್ಕೊಳೋ ಶಕ್ತಿ ಕೊಳ್ಳಿಲ್ಲೇನು ಅದನ್ನು ಪ್ರಶ್ನೆ ಮಾಡಿದೆ ನಾನು ದೇವರಿಗೆ. ಹೌದು, ಏನೇ ಜೀವನದಾಗ ಕಷ್ಟ, ನಾನು ಬೇಕಾದಷ್ಟು ಕಷ್ಟ ಬರಲಿ, ನಾನು ನೋವು ಪಡೋದಿಲ್ಲ. ನನಗೇನರ ಅಲ್ಲಿ ನಾನು ನೋವು ಪಡಲ್ಲ. ನನಗೆ ಇವತ್ತು ಟೀಚಿಂಗ್ ಬಗ್ಗೆ ಆಗಿರ್ಬೋದು, ಟೈಲರಿಂಗ್ ಬಗ್ಗೆ ಆಗಿರ್ಬೋದು, ಯಾರ ಹೊರಗಡೆ ಜನಗಳ ಮಾತಿನ ಬಗ್ಗೆ ಆಗಿರ್ಬೋದು. ಇವಾಗ ನೋಡಿ, ಒಂದು ಏನೋ ಕಾರ್ಯಕ್ರಮ ಇರುತ್ತಾ, ಅಲ್ಲಿ ಮುತ್ತೈದೆಯರ ಬೇಕು ಹಂಗೆ ಅಂತಿರ್ತಾರ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಲ್ಲ. ಪ್ರತಿ ಜನಗಳು ಏನೋ ಮಾತಾಡಲಿ, ಏನೋ ಬೆಳಿ, ಯಾವ್ದ್ರ ಬಗ್ಗೆ ನಾನು ಟೆನ್ಷನ್ ಮಾಡ್ಕೊಳಲ್ಲ. ಎಲ್ಲಕ್ಕೂ ಧೈರ್ಯ ಕೊಡ್ತಿ. ಈ ಮಕ್ಕಳಿಗೆ ಒಂದು ಏನೋ ಸಣ್ಣ ನೋವು ಕೊಟ್ಟು ಅದನ್ನು ತಡ್ಕೊಳ್ಳೋ ಶಕ್ತಿ ನನಗೆ ಯಾಕೆ ಕೊಡಲಿಲ್ಲ? ಎಲ್ಲ ನನಗೆ ಕರೆ ನಿಜ ಹೇಳ್ಬೇಕಂತ ಸ್ನೇಹಿತರೆ, ನಾನೆಲ್ಲ ತಡ್ಕೊಂಡು ಹೋಗ್ತೀನಿ. ಆದ್ರೆ ನನಗೆ ಮಕ್ಕಳ ಮ್ಯಾಗ ಭಾಳ ಕೇರ್ ಮಾಡ್ತೀನಿ. ಮಕ್ಕಳಂದ್ರೆ ನನಗೆ ಅಷ್ಟು ಇಷ್ಟ. ಮಕ್ಕಳಿಗೆ ಏನಾರ ಒಂದು ಸೂಜಿ ಹೊತ್ತು ಒಂದು ಸೂಜಿನ ದೊಡ್ಡದಾದ್ರಿ, ಒಂದು ದಾರು ದೊಡ್ಡವ್ರಿಗೆ ಸಮಸ್ಯೆ ಆದರೂ ನಾನು ತಡ್ಕೊಂಡು ಶಕ್ತಿ ಮಾತ್ರ ನಿಜವಾಗ್ಲೂ ಇಲ್ಲ. ನಾನು ನಿಜ ಹೇಳ್ಬೇಕಂದ್ರೆ, ಈಗ ಆಕಿಗೆ ಏನದು ಗುಳ್ಳೆ ಆಗೈತಲ್ಲ, ಅರ್ಧಂಬರ್ಧ ತಿನ್ನೋದು, ಅರ್ಧಂಬರ್ಧ ಬಿಡೋದು. ಇವತ್ತು ಫುಲ್ಲು ಸೊಂಟ ನೋಡಿ ನೋಡ್ತಿರ್ಬೇಕು. ನಾ ಟೀಚಿಂಗ್ ಕಡೆನೂ ಗಮನ ಕೊಡೋಕ್ಕಾಗ್ತಿಲ್ಲ. ಬಟ್ಟೆ ಬಂದ್ರೂ ಬಟ್ಟೆನೂ ವ್ಯಾಪಾರನೂ ಇಲ್ಲ, ಈಗ ಟೀಚಿಂಗೂ ಇಲ್ಲ. ನಮ್ಮ ಸಂಸಾರ ಏನಪ್ಪ ಅಂತೇಳಿ ಅದೊಂದು ಟೆನ್ಷನ್, ಮತ್ತು ಇದೊಂದು ಟೆನ್ಷನ್. ನಾನು ಕಟ್ ಮಾಡೋಕೆ ಹೋದ್ರೂ ಮನಸ್ಸಾಗ್ತಾಯಿಲ್ಲ. ನಾನು ಕೂಡ ಕುಂದ್ರಬಾರ್ದು, ಏನಾದರೂ ಕಟ್ ಮಾಡಬೇಕು, ಕುಂತ್ರೆ ಏನು ಬರ್ತಾ ಅಂತ ಬ್ಲೌಸ್ ಕಟ್ ಮಾಡೋಕೆ ಹೋದೆ. ಅವನು ಕೂಡ ಕಟ್ ಮಾಡೋಕ್ಕೂ ಮನಸ್ಸಾಗಲಿಲ್ಲ. ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಏನು ಮಾಡೋದು ಹೇಳ್ರಿ? ನನ್ನ ಕೈಲಿ ಮನುಷ್ಯನೇ ಒಂದು ಟೆನ್ಷನ್ ಇದ್ರೆ ಆಗಲ್ಲ. ನನಗೆ ಎಷ್ಟೇ ಕಷ್ಟ ಬರಲಿ, ಏನೇ ಅನ್ನಲಿ, ಏನೇ ಬರಲಿ, ನಾವು ದಿನಕ್ಕೆ 100 ರೂಪಾಯಿ ಹೊಲಿಬೇಕಪ್ಪ ಅನ್ನೇಕಿ ಈಗ ಮಕ್ಕಳ ಸಲ ಇಷ್ಟು ಕುಗ್ಗೋಗಿನಂದ್ರೆ, ಹಡ ತಾಯಿಗೆ ಮಕ್ಕಳಿಗೆ ಏನರಾದ್ರೆ ಸಹಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಅದು ತಾಯಿ ಕಳ್ಳು ಒಳಗೆ ಮರ್ಗತಿರ್ತೈತಿ. ಮ್ಯಾಗ ಏನಂತಾರೆ, ಮಕ್ಕಳಿಗೆಲ್ಲ ಹಂಗಾಗೈತಿ, ಈಕೆ ಹೆಂಗೆ ಅಡ್ಡಾಡ್ತಾಳೆ, ಹೆಂಗೆ ಮಾಡ್ತಾಳೆ, ಚಿಂತಿಲ್ಲ ಅಂತಿರ್ತಾರೆ. ನಂದು ಒಬ್ಬೇಕಿಂದಲ್ಲ, ಪ್ರತಿಯೊಂದು ತಾಯಿದೇರು ಹೇಳಕತ್ತೀನಿ. ಅವರು ಒಳಗೆ ಎಷ್ಟು ಕುಗ್ಗೋಗಿರ್ತಾರೆ ಅಂತಂದ್ರೆ ಹೇಳೋಕ್ಕಾಗಲ್ಲ. ಅದು ಅಷ್ಟು ಕುಗ್ಗೋಗಿರ್ತಾರೆ ಅವರು. ಅದ್ರಾಗ ಇವಾಗ ಇನ್ನೊಂದು ರೀತಿ ಓಡ್ಬಿಡಪ್ಪ, ಹೆಂಗೆ ಆಗಲಿ ಹೆಂಗೆ ಇರಲಿ, ದವಾಖಾನೆ ಏನೇ ಇರಲಿ, ಇದು ಆರಾಮಾಗುತ್ತಂದ್ರೆ ಅದೊಂದು ಸರಿ ಹೋಗುತ್ತೆ. ಒಬ್ರೊಬ್ರು ಇದ್ರಕ್ಕಿಂತ ನಮ್ಮ ಶ್ರಾವಣಿದೇನು ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲ. ನಾನು ಇವತ್ತೊಂದು ವಿಷಯ ಕೇಳಿದೆ, ಅದನ್ನು ಕೇಳಿದ್ರೆ ತೀರಾ ಸಣ್ಣ ಪುಟ್ಟ ಪಾಪುರಿ ಆ ಟಪುಷನ ಅದು ಇದ್ದು ಹೇಳ್ತಾರೆ. ಅದನ್ನೆಲ್ಲ ಮಾತಾಡೋಕೆ ನನಗೆ ಭಯ ಆಗುತ್ತೆ ನೋಡಿ. ಆ ಥರ ಹೇಳ್ತಾರೆ. ನಮ್ಮ ಶ್ರಾವಣಿದೇನೋ ಒಂದು ದೊಡ್ಡ ಟೆನ್ಷನ್ ಅಲ್ಲ. ಅದು ಕರಗರ ಕರಲಿ, ಅದು ಹೆಂಗೋ ಏನೋ ಸರ್ಜರಿ ಎಲ್ಲ ಮಾಡಿ ಅದು ಇದು ಮಾಡ್ತಾರೆ. ಅದು ಪ್ರಾಬ್ಲಮ್ಮೇ ಅಲ್ಲ ಅನ್ನಿಸ್ಬಿಡ್ತು. ಅವ್ರ ಕಷ್ಟ ಕೇಳಿ ನಂದು ಪ್ರಾಬ್ಲಮ್ಮೇ ಅಲ್ಲ ಅನ್ನಿಸ್ತು ಇವತ್ತು. ಪ್ರಾಬ್ಲಮ್ಮೇ ಅಲ್ಲ ಅನ್ನಿಸ್ತು. ಆದರೂ ಇದು ಕಳ್ಳು ಹರಿದು ಹಂಚಿ ಜನ್ಮ ಕೊಟ್ಟಿರ್ತೀವಲ್ಲ, ಇದು ನಾವು ಏನೋ ತಡ್ಕೊಳ್ಳಿ, ಆದ್ರೆ ತಾಯಿ ಕಳ್ಳು ಅನ್ನೋದು ಮಕ್ಕಳಿಗೆ ಏನಾದ್ರು ಹೆಂಗೆ ನೋಡ್ರಿ. ಕರೆ ನಿಜ, ನನಗೆ ಅದು ನಂಬೋಕ್ಕಾಗವಲ್ದು. ನಾನು ಅಂತಿದ್ದೀನಿ, ನಮಗೆ ಏನರಾದ್ರೆ ನನಗೆ ಅಷ್ಟೇ ಕೇರ್ ಮಾಡಲ್ರಿ ನಾನು. ಅಂದ್ರೆ ನಮಗೆ ಏನೇ ಆಗಲಿ ನನ್ನ ಹೊಡೆದು ಉಂಡು ಗಟ್ಟಿಯಾಗಿ ಮಕ್ಕಳು ದುಡಿಬೇಕಪ್ಪ ಅಂತ ಈ ಛಲ ಬರ್ತೈತಿ. ಮಕ್ಕಳಿಗೆ ಆತಂದ್ರೆ ಉಣ್ಣೋದು ಮನಸ್ಸಾಗಲ್ಲ, ದುಡಿದು ಮನಸ್ಸಾಗಲ್ಲ, ಮುಂದೆ ಕೆಲಸ ಮಾಡೋದು ಮನಸ್ಸಾಗಲ್ಲ. ಅದಕ್ಕೆ ದೇವ್ರಿಗೆ ಪ್ರಶ್ನೆ ಹಾಕಿದೆ. ಎಲ್ಲಕ್ಕೂ ಇಷ್ಟು ಧೈರ್ಯ ಕೊಟ್ಟು ಮಕ್ಕಳ ವಿಷಯಕ್ಕೆ ಯಾಕೆ ಇಷ್ಟು ಡಲಿಟಿಯನ್ನು, ಮಕ್ಕಳ ವಿಷಯಕ್ಕೆ ಯಾಕೆ ಇಷ್ಟೆಲ್ಲ ವಿಚಾರ ಮಾಡೋಕೆ ಹಚ್ಚಿಯಪ್ಪ, ಅದೂ ಒಂದು ಸ್ವಲ್ಪ ಧೈರ್ಯ ಕೊಡುವಲ್ಲ, ಅದಕ್ಕೂ ಒಂದು ಸ್ವಲ್ಪ ಇದು ಕೊಡಲ್ಲ ಅಂಥೇಳಿ ಪ್ರಶ್ನೆ ಮಾಡೀನಿ. ಇವತ್ತು ನನಗೆ ಉತ್ತರ ಸಿಕ್ತು ನೋಡಿ. ಇದಕ್ಕಿಂತ ನಮಗಿಂತ ಹೆಚ್ಚಿಗೆ ಸಂಕಟ ಪಡ್ತಿರ್ತಲ್ಲ ಅವ್ರು ನೋಡಿ, ನಮ್ಮ ಸಂಕಟ ನಮ್ದೇನು ಅಲ್ಲಪ್ಪ, ನಮ್ಮದು ಒಂದು ಸ್ವಲ್ಪ ಸಂಕಟನ ಅಲ್ಲಿದು, ದೇವ್ರು ಅದ ನಮ್ಮ ಮ್ಯಾಗು ಒಂದಿಟ್ಟು ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಅಂತ ಅನ್ಕೋಬೇಕು. ನಮ್ಗಿಂತ ಅವಾಗ ಹೆಚ್ಚಿನ ತ್ರಾಸ ಆತಲ್ಲ, ಅದು ಊಹಿಸ್ಕೊಳಕ್ಕೆ ಆಗಲ್ಲ ಬಿಡ್ರಿ. ಆ ನಮ್ನಿ ಆಗೈತೆ ಖುಷಿಗೆ. ಅದಷ್ಟು ಆರಾಮಾಗಿ ಬರಲಿ. ಒಂದು ರಿಪೋರ್ಟು 2 ತಿಂಗಳು ಹೋಗುತ್ತಂತ ಒಂದು ರಿಪೋರ್ಟ್ ಬರಬೇಕಾದ್ರೆ ರಕ್ತ ಚೆಕ್ ಮಾಡಿದ್ದು. ಅದು ಎಷ್ಟು ದಿನ ಹೋಗುತ್ತೆ ನೋಡಿ. ದವಾಖಾನೆ ಅಂದ್ರೆ ಹಂಗೆ ಆಗಲ್ರಿ. ಅದು ಕೋರ್ಟು ಕಚೇರಿ ದವಾಖಾನಿಗೆ ಅಂದ್ರೆ ಅವ್ರು ಹೇಳೋದು ಕರೆಕ್ಟ್ ಇರ್ತೋ, ಅವ್ರು ಎದೆ ಒಡ್ಸೋದು ಇರ್ತೈತೋ, ಹೆಂಗೋ ಏನೋ ಗೊತ್ತಾಗಲ್ಲ. ನಮ್ಮ ಶ್ರಾವಣಿಗೆ ಒಂದೊಂದು ಟೈಮ್ ಏನು ಅನಿಸ್ಬಿಡುತ್ತೆ ಅಂದ್ರೆ, ಏನು ಸುಳ್ಳು ಎದೆ ಓಡಿಸ್ತಾರೆ ಅನ್ನೋದು ಕರಗುತ್ತೆ ಅನ್ನೋದು ನನಗೆ ಅನಿಸುತ್ತೆ. ಆದ್ರೆ ಬಿಡ್ತೀವೇನ್ರಿ ದವಾಖಾನೆ, ಮತ್ತೆ ಹೋಗತ್ತೀವಿ ನಾವು. ಮತ್ತು ಏನು ಹೆಚ್ಚು ಕಮ್ಮಿ ಆತಂದ್ರೆ ಇನ್ನು ಅವ್ರು ಹೇಳಿದ್ರು ನಾವು ಹೋಲಿಲ್ಲ, ಮತ್ತು ಅದೊಂದು ಭಯ ನಮಗೆ. ಮನಸ್ಸು ತಿರಾರಿಲ್ಲ. ಇದು ಯಾವುದಕ್ಕೂ ನಿರ್ಧಾರ ಮಾಡಲ್ಲ. ಇದು ಇವತ್ತು ನೋಡಿ ಗುಳಿಗೆ ನುಂಗಿಲ್ಲ,
ಸ್ವಲ್ಪ ಕೆಂಪಾಗಿ ರಗತ್ ಬಂದಿತ್ತು. ನಿನ್ನೆ ಮನೆ ಬೆಳ್ಳಗೆ ಇತ್ತು, ಗುಳಿಗೆ ನುಂಗ್ಯ ಅಲ್ಲ. ಇವತ್ತು ಒಂದು ಟೈಮ್ ಗುಳಿಗೆ ಬಿಟ್ಟಕ್ಕೆ ಗುಳಿಗೆ ಮ್ಯಾಗಾರ ಅದಷ್ಟು ಕರಿಗೆ ಹೋದ್ರೆ ಆಕೆ ಹಿಂಗೆ ಸೀನಿದಾಗ ಒಂದು ಸ್ವಲ್ಪ ಹೊರ್ಯಾಕೆ ಬಂದಂಗತ್ತ. ಒಂದು ಚೂರು ಹತ್ತೈತ್ರಿ ಅದು ಚರ್ಮಕ್ಕೆ, ಭಾಳ ಹತ್ತಿಲ್ಲ ಅದು. ಅದು ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಅದು ಬಿಟ್ಟು ಉದುರಿ ಹೋದ್ರೆ ಚಲೋ ಐತೆ. ರೇಣುಕಮ್ಮ ಕಮೆಂಟ್ ಹಾಕಿದ್ರು, ತುಂಬಾ ಖುಷಿ ಆಯಿತು. ಅಮ್ಮ ಹಾಕಿದ್ದು ಕಮೆಂಟ್ ಹೇಳ್ತಿದ್ದು ನಿಮ್ಗೆ, ಅದು ಕಮೆಂಟ್ ಮೂಲಕ ರಿಪ್ಲೈ ಕೊಟ್ಟಿನಿ, ಅದ್ರಾಗ ಹೇಳೀನಿ. ಅದ್ರಾಗ ಹೋಗಿ ನೋಡಿರಿ. ಆ ಕಮೆಂಟಿಗೆ ನೀವು ಕೂಡ ಎಲ್ಲರೂ ಅದಕ್ಕೊಂದು ಉತ್ತರ ಕೊಟ್ಟೇ ಕೊಡ್ತೀರಿ. ತುಂಬಾ ಖುಷಿ ಆಗುತ್ತೆ. ಕಮೆಂಟ್ ಭಾಳ ಮನಸ್ಸಿಗೆ ಬಂತು. ನೀವು ಹಾಕುವಂಥ ಒಂದು 2 ಲೈನ್ ಕಮೆಂಟ್ ನಮ್ಗೆ ಎಷ್ಟು ಖುಷಿ ಕೊಡ್ತಾವೆ, ಎಷ್ಟು ಮನ್ಸಿಗೆ ನೆಮ್ಮದಿ ಕೊಡ್ತಾವಂದ್ರೆ ಅದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ ರೀ. ಅದು ಮನಸಾರೆ ಹೇಳ್ಬೇಕಂದ್ರೆ ಅಷ್ಟು ಖುಷಿ ಕೊಡ್ತಾವೆ. ನೀವು ಹಾಕುವಂಥ 2 ಲೈನ್ ಇರ್ತಾವೆ. ನೀವು ಹೇಳುವ ಆ 2 ಲೈನ್ದಾಗ ನಮ್ಗೆ ಸಮಾಧಾನ ಸಿಗ್ತೈತೆ. ಕಮೆಂಟ್ ಹಾಕ್ರಿ. ಸಿಸ್ಟರು ಟೈಟಲು ಅರ್ಥಪೂರ್ವಕವಾಗಿದೆ ಅಂಥೇಳಿ ಕಮೆಂಟ್ ಇಂಗ್ಲೀಷ್ನಾಗ ಹಾಕ್ಯಾರ. ನಂಗೆ ಅರ್ಥ ಅಲ್ಲ. 3-4 ಸಪ್ಪೆ ಕೇಳಿದೆ ಅವ್ರು ಸೂರ್ಯಕಾ ಸಿಸ್ಟರ್ನ. ಟೈಟಲು ಮನಸ್ಸಿಗೆ ಅಟ್ರಾಕ್ಷನ್ ಆದಂಗೆ ಐತ್ರಿ ಇವತ್ತಿನ ಟೈಟಲ್. ಅಂದರು ಬೇಕಾದ್ರೆ ನೀವು ಕೂಡ ಟೈಟಲ್ ಒಂದು ಚೆಕ್ ಮಾಡಿರಿ. ನಂದೇನೋ ಮಿಸ್ಟೇಕ್ ಆಯ್ತು, ನನಗೇನು ಭಯ ರೀ. ನನಗೆ ಕರೆಕ್ಟಾಗಿ ನನಗೆ ಟೈಟಲ್ ತಮ್ಮನೇಲಿ ಹಾಕಕ್ಕೆ ಬರಲ್ಲ. ನಾನು ಮಿಸ್ಟೇಕ್ ಮಾಡತ್ತೀನಿ. ಏನಾರ ಮಿಸ್ಟೇಕ್ ಆಗೈತಿ ಅನ್ನೋದು ಪದೇ ಪದೇ ಕೇಳಾಕತ್ತೆ. ಮತ್ತು ಅವ್ರು ಕನ್ನಡದಾಗೆ ಟೈಪಿಂಗ್ ಮಾಡಿ ಟೈಟಲ್ ಮನ ಮುಟ್ಟಂಗೆ ಐತ್ರಿ. ಟೈಟಲ್ನಾಗ ಏನೂ ತಪ್ಪಿಲ್ಲ. ಅಟ್ರಾಕ್ಟಿವ್ ಅಂತಾರಲ್ಲ ಅವ್ರು ಇಂಗ್ಲೀಷ್ನಾಗ, ಹಂಗೆ ಅಂದಾರ. ಅದು ನಂಗೆ ಅರ್ಥ ಆಗಲಿಲ್ಲ. ಆ ಕಮೆಂಟ್ ಮೂಲಕ ಐತಲ್ಲ ಅದ್ರಾಗ ಹೇಳೀನಿ ರೀ. ಆದರೂ ಆ ಕಮೆಂಟಿಗೆ ಇನ್ನೂ ರಿಪ್ಲೈ ಕೊಟ್ಟಿಲ್ಲ. ಪದೇ ಪದೇ ಓದಬೇಕಪ್ಪ ಕಮೆಂಟು. ಅಷ್ಟಿಷ್ಟ ಆಗೈತೆ ನೋಡಿ ಅಮ್ಮ. ನಿಮ್ಮ ಆರೈಕೆ, ನಿಮ್ಮೆಲ್ಲರ ಆಶೀರ್ವಾದನಿಂದ ಅಕ್ಕಿಗೆ ಆರಾಮ ಸಾಕು. ಎಲ್ಲರೂ ಪುಟ್ಟಿ ಸ್ಟ್ರಾಂಗ್ ಆಗಿರು, ಏನೂ ಆಗಲ್ಲ, ಚಿಂತೆ ಮಾಡಬೇಡ ಪುಟ್ಟಿ ಅನ್ನೋರು ಯಾರು ಇಲ್ಲ. ಆರಾಮಾಗುತ್ತೆ ಸಿಸ್ಟರ್, ಟೆನ್ಷನ್ ಮಾಡ್ಕೋಬೇಡಿ, ಚಿಂತೆ ಮಾಡಬೇಡಿ. 3 ದಿನದ ಹೊತ್ತತ್ತು ಎಲ್ಲರೂ ಇದೇ ಕಮೆಂಟ್ ಹಾಕ್ತೀರಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿಯಿಂದ ಆಕೆಗೆ ಇಷ್ಟಕ್ಕೆ ಆರಾಮಾದ್ರೆ ಸಾಕು ಅನಿಸ್ಬಿಟ್ಟೈತೆ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋದಾಗ